ಅಮೆರಿಕದ ಆಪ್ತ ರಾಷ್ಟ್ರಗಳ ಮೇಲೆ ಇರಾನ್ ಸೇಡು ತೀರಿಸಿಕೊಳ್ತಾ ಇದೆ. ಗಲ್ಫ್ ರಾಷ್ಟ್ರಗಳ ಮೇಲೆ ಇರಾನ್ ನಿರಂತರ ಕ್ಷಿಪಣಿ ಸುರಿಮಳೆಯನ್ನ ಸುರಿಸ್ತಾ ಇದೆ. ಗಲ್ಫ್ ರಾಷ್ಟ್ರಗಳಲ್ಲಿ ಸೈರನ್ ನಿರಂತರವಾಗಿ ಮೊಳಗುತ್ತಾ ಇದೆ. ಎಲ್ಲರೂ ಕೂಡ ಆದಷ್ಟು ಸೇಫ್ ಜಾಗಗಳಿಗೆ ಹೋಗಿ ಶೆಲ್ಟರ್ನ ಪಡ್ಕೊಳ್ತಾ ಇದ್ದಾರೆ. ಸೌದಿ ಅರೇಬಿಯಾ ಮೇಲೂ ಕೂಡ ದಾಳಿಯನ್ನು ನಡೆಸಿದೆ. ರಿಯಾದ್ನಲ್ಲಿ ಇರಾನ್ ಡ್ರೋನ್ ಹೊಡೆದುರುಳಿಸಿರುವುದಾಗಿ ಸೌದಿ ಹೇಳ್ತಾ ಇದೆ. ಅಮೆರಿಕದ ಆಪ್ತ ರಾಷ್ಟ್ರಗಳು ಯಾರೆಲ್ಲ ಅಮೆರಿಕ ತೆಗೆದುಕೊಂಡಂತಹ ನಿರ್ಧಾರ ಸರಿ ಇದೆ ಅನ್ನುವಂತಹ ಒಂದು ಹೇಳಿಕೆ ಕೊಡ್ತಾರೋ ಅವರುಗಳನ್ನ ಗುರಿಯಾಗಿಸಿ ನಡೀತಾ ಇರತಕ್ಕಂತಹ ದಾಳಿ ಈಗ ಮುಂದುವರೆದಿದೆ. ಸ್ಪೆಷಲಿ ಸೌದಿಯನ್ನ ಟಾರ್ಗೆಟ್ ಮಾಡಿರ್ತಕ್ಕಂತಹ ಇರಾನ್ ಅಲ್ಲಾಗಿರ್ತಕ್ಕಂತಹ ಪರಿಸ್ಥಿತಿಗಳು ಹೇಗಿದೆ ಅನ್ನೋದನ್ನು ಗಮನಿಸ್ತಾ ಇದ್ರಿ. ಅಲ್ಲೂ ದೊಡ್ಡ ಮಟ್ಟಿಗಿನ ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ರು ಕೂಡ ಅವರು ಅಮೆರಿಕದ ಸಹಾಯದೊಂದಿಗೆ ಮುಂದುವರೆದು ಈ ಒಂದು ನಿರ್ಧಾರ ಏನಿದೆ ಅದರಿಂದ ಹಿಂದೆ ಸರಿತಾ ಇಲ್ಲ. ಹಾಗಾಗಿ ಇರಾನ್ ಇನ್ನಷ್ಟು ಕೆಂಡುವಾಗಿದ್ದು ಅಟ್ಯಾಕ್ ಅನ್ನ ಮುಂದುವರೆಸಿದೆ. ಇಲ್ಲಿಯವರೆಗೂ ನಡೆಸ್ತಾ ಇದ್ದ ಅಟ್ಯಾಕ್ನ ರೀತಿ ರಿವಾಜುಗಳನ್ನ ಈಗ ಬದಲಾಯಿಸಿಕೊಂಡು ಮತ್ತು ಬೇರೆ ಸ್ವರೂಪದ ದಾಳಿಗಳನ್ನ ಇರಾನ್ ನಡೆಸ್ತಾ ಇದೆ. ನಿರಂತರವಾಗಿ ಕ್ಷಿಪಣಿಗಳ ಸುರಿಮಳೆ ಸುರಿತಾ ಇರೋದು ಹೇಗಿದೆ, ಕಟ್ಟಡಗಳನ್ನ ಒಮ್ಮೆಲೆಗೆ ನುಗ್ಗಿಸಿ ಛಿದ್ರಗೊಳಿಸ್ತಾ ಇರುವಂತಹ ದೃಶ್ಯಗಳು ಭೀಕರವಾಗಿದೆ. ಅದಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಬೀರ್. ಈಗ ಜಂಟಿ ದಾಳಿಯಿಂದಾಗಿ ಇರಾನ್ ಕೆರಳಿ ಕೆಂಡುವಾಗಿದೆ ನಿಜ. ಇದರ ಪರಿಣಾಮಗಳನ್ನ ನಾವು ಇನ್ನೂ ದೊಡ್ಡ ಮಟ್ಟಿಗೆ ತೆಗೆದುಕೊಂಡು ಹೋಗ್ತೀವಿ ಅನ್ನುವಂಥ ಸಂದೇಶ ಕೊಡ್ತಾ ಇದ್ದಾರೆ. ಏನಾಗಬಹುದಾಗಾದ್ರೆ ನೋಡಿ, ಇಲ್ಲಿ ಯಾರು ಕೂಡ ಮಾತುಕತೆಗೆ ಅಥವಾ ರಾಜಿ ಸಂಧಾನಕ್ಕೆ ಮುಂದಾಗ್ತಾ ಇಲ್ಲ ಅನ್ನುವಂಥದ್ದೇ ಈಗ ತೀವ್ರ ಕಳವಳಕಾರಿ ವಿಷಯ ಆಗಿರುವಂಥದ್ದು. ಒಂದು ಕಡೆಗೆ ಇಸ್ರೇಲ್ ಮತ್ತೆ ಅಮೆರಿಕ ಜಂಟಿಯಾಗಿ ಇರಾನ್ನ ವಿರುದ್ಧ ಹೋರಾಟಗಳನ್ನ ಮಾಡ್ತಾ ಇರುವಂಥದ್ದು, ನಿರಂತರವಾದಂತಹ ದಾಳಿಗಳನ್ನ ಕೂಡ ನಡೆಸುವಂತ ಕೆಲಸಗಳಾಗ್ತಾ ಇದೆ. ಇದಕ್ಕೆ ಪ್ರತಿ ದಾಳಿಯನ್ನ ಕೂಡ ಇರಾನ್ ಮಾಡ್ತಾ ಇರುವಂಥದ್ದು. ಮ್ಯಾಕ್ಸಿಮಮ್ ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿರುವಂತಹ ಪ್ರಮುಖ ಅಮೆರಿಕದ ವಾಯು ಪ್ರದೇಶಗಳನ್ನೆಲ್ಲವನ್ನು ಕೂಡ ನಾಶಪಡಿಸುವಂತ ಕೆಲಸವನ್ನ ಕೂಡ ಈಗ ಸದ್ಯಕ್ಕೆ ಮಾಡಿದೆ. ಇನ್ನು ಕೂಡ ಪ್ರತಿ ದಾಳಿಗಳು ಕೂಡ ಮುಂದುವರೆದಿದ್ದಾವೆ. ಈ ಹಂತದಲ್ಲಿ ಚೀನಾ ಮಧ್ಯಪ್ರವೇಶ ಮಾಡಲಿಕ್ಕೂ ಕೂಡ ಮನಸ್ಸು ಮಾಡಿದ್ರು ಕೂಡ ಎರಡೂ ದೇಶಗಳು ಕೂಡ ಮಾತುಕತೆಗೆ ಅಥವಾ ರಾಜತಾಂತ್ರಿಕ ನಡೆಗೆ ಒಪ್ಪುತ್ತಾ ಇಲ್ಲ ಅನ್ನುವಂಥದ್ದು ಕೂಡ ಈಗ ಗೊತ್ತಾಗ್ತಾ ಇರುವಂತಹ ಸಂಗತಿ. ನೋಡಿ, ಇವತ್ತು ಇಸ್ರೇಲ್ನ ವಿದೇಶಾಂಗ ಸಚಿವ ಅಬ್ಬಾಸ್ ಒಂದು ಪ್ರತಿಕ್ರಿಯೆಯನ್ನ ಕೊಟ್ಟಿರುವಂತದ್ದು. ನಾವು ಅಮೆರಿಕದ ಜೊತೆಗೆ ಮಾತುಕತೆಗೆ ಸಿದ್ಧವಾಗಿಲ್ಲ ಅನ್ನುವಂತ ಸ್ಪಷ್ಟ ಸಂದೇಶವನ್ನ ಕೂಡ ಅವರು ರವಾನೆ ಮಾಡಿದ್ದಾರೆ. ಚೀನಾದಿಂದ ಮಾತುಕತೆಗೆ ಅಥವಾ ಮಧ್ಯಸ್ಥಿಕೆಯ ಈ ಒಂದು ಪ್ರಪೋಸಲ್ ಬರ್ತಾ ಇದ್ದಂತೆ ಅದರ ಬೆನ್ನಲ್ಲೇ ಈ ಒಂದು ಹೇಳಿಕೆ ಬಂದಿರುವಂತದ್ದು. ಅಮೆರಿಕದ ಜೊತೆಗೆ ಇರಾನ್ ಮಾತುಕತೆಗೆ ಸಿದ್ಧವಾಗಿದೆ ಅನ್ನುವಂತ ಕೆಲವೊಂದಿಷ್ಟು ಸುದ್ದಿಗಳು ಓಡಾಡ್ತಾ ಇದಾವೆ. ಆದ್ರೆ ಅವೆಲ್ಲವೂ ಕೂಡ ಸತ್ಯಕ್ಕೆ ದೂರವಾಗಿರುವಂತದ್ದು. ಈ ಹಿಂದೆ ಅಮೆರಿಕದ ಜೊತೆಗೆ ಮಾತುಕತೆ ನಡೆಸ್ತಾ ಇರಬೇಕಾದಂತಹ ಹಂತದಲ್ಲೇ ಅಮೆರಿಕ ಇರಾನ್ನ ಮೇಲೆ ದಾಳಿಯನ್ನ ನಡೆಸಿರುವಂತದ್ದು. ಸೊ ಈಗ ಮಾತುಕತೆ ನಡೆಸೋದ್ರಲ್ಲಿ ಯಾವುದೇ ರೀತಿಯಾದಂತಹ ಅರ್ಥಗಳಿಲ್ಲ. ಅಮೆರಿಕ ಎಷ್ಟು ದೊಡ್ಡ ಪ್ರಮಾಣದ ದಾಳಿಗಳನ್ನ ಮಾಡುತ್ತೋ ಇರಾನ್ ಕೂಡ ಅಷ್ಟೇ ದೊಡ್ಡ ಪ್ರಮಾಣದ ಪ್ರತಿ ದಾಳಿಯನ್ನ ಮಾಡಲಿಕ್ಕೆ ಸಮರ್ಥವಾಗಿದೆ. ಹೀಗಾಗಿ ನಾವು ಈ ಹಂತದಲ್ಲಿ ಮಾತುಕತೆಗೆ ಸಿದ್ಧವಾಗಿಲ್ಲ ಅನ್ನುವಂತಹ ಸ್ಪಷ್ಟ ಸಂದೇಶವನ್ನ ಈಗ ಇರಾನ್ ಕೂಡ ರವಾನೆ ಮಾಡಿರುವಂತದ್ದು. ಇನ್ನು ಅಮೆರಿಕದಿಂದ ಯಾವ ಪ್ರತಿಕ್ರಿಯೆ ಬರುತ್ತೆ ಅನ್ನುವಂಥದ್ದನ್ನ ಕೂಡ ನಾವು ಇನ್ನಷ್ಟೇ ಕಾದು ನೋಡಬೇಕಾಗಿರುವಂತದ್ದು. ಸೊ ಅಲ್ಲಿಗೆ ಯಾವುದಾದ್ರೂ ಒಂದು ದೇಶ ಮಾತುಕತೆಗೆ ಆಸಕ್ತಿಯನ್ನು ತೋರಿಸದೇ ಇದ್ದಂತ ಸಂದರ್ಭದಲ್ಲಿ ಮಾತುಕತೆ ಬಹುತೇಕ ವಿಫಲ ಆಗುವಂತಹ ಸಾಧ್ಯತೆಗಳಿದ್ದಾವೆ. ಸೊ ಹೀಗಾಗಿ 7 ದಿನ ಕಳೆದ ಬಳಿಕವೂ ಕೂಡ ಎರಡೂ ದೇಶಗಳ ನಡುವಿನ ಉದ್ವಿಗ್ನ ಪರಿಸ್ಥಿತಿ ಏನಿದೆ ಅದು ಮತ್ತೆ 2ನೇ ವಾರಕ್ಕೂ ಕೂಡ ಕಾಲಿಡುವಂತಹ ಸಾಧ್ಯತೆಗಳು ಬಹಳ ದಟ್ಟವಾಗಿ ಕಾಣಿಸ್ತಾ ಇದೆ. ದಿವ್ಯಾ. ರೈಟ್ ಶಬೀರ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ. ಟ್ರಂಪ್ನ ಅಂದಾಜಿನ ಪ್ರಕಾರ 4-5 ದಿನ ಯುದ್ಧ ಮುಂದುವರಿಬಹುದು ಅಂತ ಇತ್ತು. ಅದು ಒಂದು ವಾರಕ್ಕೆ ಕಳೆದಿದೆ. ಅದು ಇಲ್ಲಿಗೆ ಎಂಡ್ ಆಗುವಂತಹ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಯಾಕಂದರೆ ಯಾರೂ ಮಾತುಕತೆಗೆ ತಯಾರಿಲ್ಲ. ಯುದ್ಧವನ್ನು ಸ್ಲೋ ಡೌನ್ ಮಾಡುವಂತಹ ಪ್ರಯತ್ನದ ಭಾಗವಾಗಿಯೂ ಕೂಡ ಯಾರೂ ಕಾಣಿಸ್ತಾ ಇಲ್ಲ.